ಇವತ್ತು ನಾನು ಸಿಂಪಲ್ಲಾಗಿ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ. ಮೈದಾನ ಕಲಸಿಟ್ಕೊಬಿಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ಬಟ್ಲಲ್ಲಿ ನಾನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸರ್ತಿ ಮಿಕ್ಸ್ ಹಾಕ್ತಾನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾವು ಚಪಾತಿ ಯಾವ ರೀತಿ ಕಲಿಸ್ತೀರಿ ಅದೇ ರೀತಿ ಕಲಿಸ್ಕೋಬೇಕು. ಏನಂದರೆ ಇದಕ್ಕೆ ಸ್ವಲ್ಪ ಸ್ಮೂತಾಗಿ ಕಲಿಸಿದ್ರೆ ಸಾಕಾಗುತ್ತೆ. ಈ ಹೋಳಿಗೆ ಏನಂದರೆ ಫೆಸ್ಟಿವಲ್ಗೆ, ಹಬ್ಬದ ಟೈಮಲ್ಲಿ ಮತ್ತು ಮನೆಯಲ್ಲಿ ತುಂಬ ಈಸಿಯಾಗಿ ಸ್ವೀಟ್ ರೆಸಿಪಿ ಇಷ್ಟಪಡೋರು ಬೇಗ ತಿನ್ಬೋದು. ಇವಾಗ ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮೆತ್ತಾಗಿದೆ ನೋಡಿ. ಈ ರೀತಿ ಈ ಸ್ಟಪ್ಪಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಮಿನಿಮಮ್ ಅಂದರೂ ಒಂದು 1/2 ಅವರ್ ಇಲ್ಲ 1 ಅವರ್ ನೆನೆಸ್ಕೊಂಡ್ಬಿಟ್ರೆ ತುಂಬ ತೆಳುವಾಗಿ ಬರುತ್ತೆ ಹೋಳಿಗೆ. ನೆಂದಿಲ್ಲ ಅಂದರೆ ಸ್ವಲ್ಪ ಮಂದ ಬರುತ್ತೆ ಅಷ್ಟೇ. ಇವಾಗ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕಾಗತ್ತೆ. ನಾನು ನೋಡಿ ಇದರಲ್ಲಿ ಈ ಲೋಟದಲ್ಲಿ 3 ಲೋಟ ಅಷ್ಟು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿ ಸೋಸಿ ಪಕ್ಕಕ್ಕೆ ನೀರು ಸ್ವಲ್ಪ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಒಣ ಕೊಬ್ಬರಿ ಇದ್ದರೆ ತುರ್ಕೊಂಡು ಇಟ್ಕೊಬೋದು. ಇವಾಗ ಪಾಕ ತೊಗೊಬಿಡೋಣ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಬೆಲ್ಲ ಹಾಕಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲಾಂದರೆ ನೀರನ್ನು ಸ್ಕಿಪ್ ಮಾಡಿಕೊಂಡು ಅದೇ ರೀತಿ ಸ್ಟವ್ ಹಂಚ್ಬಿಟ್ರೆ ಅದು ಪಾಕ ಥರ ರೆಡಿ ಆಗಿರುತ್ತೆ. ನೋಡಿ, ಒಂದು ಚಿಟಿಕೆ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಪಾಕ ಥರ ರೆಡಿ ಆಗಿದೆ. ಇದಕ್ಕೆ ನಾನು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ, ಆ ಬೇಳೆನೆಲ್ಲ ಇದಕ್ಕೆ ಸೇರಿಸಬೇಕಾಗತ್ತೆ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಕೊಬ್ಬರಿ ತುರಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಆ್ಯಡ್ ಮಾಡಿಕೊಂಡ್ರೆ ಹಸಿದೆಲ್ಲ ಹೊರಟೋಗುತ್ತಲ್ಲ. ಈ ಪಾಕದಲ್ಲೇ ನಾವು ಕೊಬ್ಬರಿ ತುರಿನ ಕೂಡ ಆ್ಯಡ್ ಮಾಡ್ಕೊಬಿಡೋಣ. ನಾನು 2 ಏಲಕ್ಕಿನ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ನಾನು ಸಕ್ಕರೆಯಲ್ಲಿ ಪುಡಿ ಮಾಡಿಟ್ಕೊಂಡಿಲ್ಲ, ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಏಲಕ್ಕಿನ. ಅದನ್ನು ಸಮೇತ ಇದಕ್ಕೆ ಸೇರಿಸ್ಬಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೋಳಿಗೆ ಪಾಕ ರೆಡಿ ಆಗಿರುತ್ತೆ. ಈ ಪಾಕ ಏನಂದರೆ, ಈ ಪಾಕ ಮಾಡಿದ್ರೆ ಒಂದು 3-4 ಡೇಸ್ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಪಾಕ ಮಾಡಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಮೆತ್ತಗಾಗುತ್ತೆ ಅಷ್ಟೇ. ಇವಾಗ ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೈಡ್ ಇಟ್ಕೊಂಡ್ಬಿಟ್ರೆ ನಮಗೆ ಹೋಳಿಗೆ ಹೂರಣ ರೆಡಿ ಆಗಿಬಿಡುತ್ತೆ. ನೀವು ಆದಷ್ಟು ಒರಳಲ್ಲಿ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ಒರಲಿಲ್ಲ ಅಂತೇಳ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ಹೂರಣನೆಲ್ಲ ಉಂಡೆ ಕಟ್ಟಬೇಕು ಈ ರೀತಿ. ನೀವು ಎಷ್ಟು ಗಾತ್ರದಲ್ಲಿ ಉಂಡೆ ಬೇಕಾದ್ರೆ ಅಷ್ಟು ಗಾತ್ರದಲ್ಲಿ ಕಟ್ಕೊಳ್ಳಿ. ನೋಡಿ, ಮೈದಾನೆಲ್ಲ ಅಗಲ ತೊಗೊಂಡು ಆ ಉಂಡೆನ ಸೆಂಟ್ರಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಹೆಂಚಿಟ್ಬಿಟ್ಟು ನೋಡಿ ಹೋಳಿಗೆನ ಸುಡ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿರೋದ್ರಿಂದ ಮೈದಾ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇವಾಗ ನೋಡಿ ಹೋಳಿಗೆ ರೆಸಿಪಿ ರೆಡಿ ಆಗಿದೆ. ನಿಮಗೂ ಏನಾದರೂ ಇಷ್ಟ ಆದರೆ ಇದೇ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.